ಪೊಲೀಸರಿಗೆ ಬಹಳ ಮುಖ್ಯವಾದಂತಹ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಪೊಲೀಸರು ಅಂದ ತಕ್ಷಣವೇ ಸಮಾಜದಲ್ಲಿ, ಅದರಲ್ಲೂ ಸಮಾಜಘಾತಕ ಶಕ್ತಿಗಳಿಗೆ ಒಂದು ರೀತಿಯಾದಂತಹ ಭಯ ಇರಬೇಕು. ಆದರೆ ಅದೇ ಪೊಲೀಸರನ್ನ ಪೊಲೀಸ್ ಠಾಣೆ ಎದುರುಗಡೆ ನುಗ್ಗಿ ಹೊಡಿತಾರೆ, ಕಲ್ಲು ಹೊಡಿತಾರೆ, ಪೊಲೀಸ್ ವಾಹನಗಳಿಗೆ ಕಲ್ಲು ಹೊಡಿತಾರೆ, DCP ವಾಹನಕ್ಕೆ ಕಲ್ಲು ಹೊಡಿತಾರೆ, ಇವೆಲ್ಲವನ್ನೂ ಕೂಡ ಮಾಡ್ತಾರೆ. ಮತ್ತು ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದ ಪೋಸ್ಟ್. ಹಾಗಾದ್ರೆ ಇಂಥವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಉದಯಗಿರಿ ಉದ್ವಿಗ್ನ ಆಗಿರುವಂತಹ ಸ್ಥಿತಿಯನ್ನು ನಾವು ನೋಡಿದ್ವಿ. ರಾತ್ರೋರಾತ್ರಿ ಇದ್ದಕ್ಕಿದ್ದಂತೆ ಬರ್ತಾರೆ, ಇದ್ದಕ್ಕಿದ್ದಂತೆ ಕಲ್ಲುಗಳನ್ನು ತರ್ತಾರೆ. ಅವ್ರಿಗೆ ಅದೆಲ್ಲಿಂದ ಕಲ್ಲು ಅಷ್ಟು ಬೇಗನೆ ಸಿಗುತ್ತೆ? ರಾಹುಲ್, ಕೇಜ್ರಿವಾಲ್, ಅಖಿಲೇಶ್ ಪೋಸ್ಟರ್ ವಿಚಾರವಾಗಿ ಕೆಂಡವಾಗಿರುವಂಥದ್ದು. ಪೊಲೀಸರ ಮೇಲೆ ದಾಳಿ ಮಾಡುವಂತಹ ಧೈರ್ಯ ಇವರಿಗೆ ಎಲ್ಲಿಂದ ಬಂತು? DJ ಹಳ್ಳಿ, ಹಳೆ ಹುಬ್ಬಳ್ಳಿ ಗಲಭೆಗಳಂತೆ ಮರುಕಳಿಸಿದಂತಹ ದುಂಬಿ ಇದು. ಉದಯಗಿರಿ ಸ್ಟೇಷನ್ ಸುತ್ತಲೂ ಕೂಡ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಹೊತ್ತಿ ಉರಿದ ಊರಲ್ಲಿ ಇದೀಗ ರಾಜಕೀಯದ ಮೇಲಾಟವೂ ಕೂಡ ಸಾಗ್ತಾ ಇರುವಂಥದ್ದು. ಯಾಕೆ ಹಾಗಾದ್ರೆ ಇದೆಲ್ಲವೂ ಕೂಡ ನಡೀತಾ ಇದೆ? DJ ಹಳ್ಳಿ ಹಳೆ ಹುಬ್ಬಳ್ಳಿಯ ರೀತಿಯಲ್ಲಿದೆ. ಇಲ್ಲೂ ಕೂಡ DJ ಹಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ರು, ನೆನಪಿರಲಿ, ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು. ಹಳೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನು ಎಬ್ಬಿಸಿದ್ರು, ಪೊಲೀಸ್ ಠಾಣೆಯನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಈಗ ಉದಯಗಿರಿಯಲ್ಲೂ ಕೂಡ ಅಂಥದ್ದೇ ಕೆಲಸ ಆಗಿರುವಂಥದ್ದು. ಈ ಮೂರು ಘಟನೆಗಳಲ್ಲೂ ಕೂಡ ಇರುವಂತಹ ಸಿಮಿಲಾರಿಟಿ ಒನ್ಸ್ ಅಗೈನ್ ಅದೇ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು. ನಿಮಗೆ ಇದರ ದೃಶ್ಯವನ್ನು ಮೊದಲಿಗೆ ವಿವರಿಸ್ತೀನಿ. ದೊಂಬಿ ಧೂರ್ತರು ಯಾವ ರೀತಿಯಾದಂತಹ ಕೆಲಸವನ್ನು ಇಲ್ಲಿ ಎಸಗಿದ್ದಾರೆ ಅನ್ನುವಂಥದ್ದು. ಪೊಲೀಸರ ಜೊತೆಗೆ ಮಾತಿನ ಚಕಮಕಿಯನ್ನು ಮಾಡ್ತಾರೆ. ಪೊಲೀಸರು ಅಂದರೆ ಭಯನೇ ಇಲ್ಲ, ಯಾವುದೇ ರೀತಿಯಾದಂತಹ ಭಯ ಇಲ್ಲ, ಭಯ ಭೀತಿ ಇಲ್ಲ. ಕಾಕಿಗೆ ಇವರು ಹೆದರೋದಿಲ್ಲ. ತಾವು ನಡೆಸುವಂಥದ್ದೇ ಕಾನೂನು ಅನ್ನುವಂತಹ ರೀತಿಯಲ್ಲಿ ಧರ್ಮಕ್ಕೆ ಆಗುವಂಥ ಅವಹೇಳನವನ್ನ ಖಂಡಿಸಬೇಕು. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಖಂಡಿಸುವ ಬರದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅಧಿಕಾರ ಈ ನಾಡಿನಲ್ಲಿ, ಈ ದೇಶದಲ್ಲಿ ಯಾರಿಗೂ ಕೂಡ ಇಲ್ಲ. ನೆಲದ ಕಾನೂನು ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇಲ್ಲಿ ನೋಡಿ, ಪೊಲೀಸರು ಅಶ್ರುವಾಯುವನ್ನು ಸಿಡಿಸ್ತಾರೆ, ಲಾಠಿ ಪ್ರಯೋಗವನ್ನು ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಆದರೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ, ಅಶ್ರುವಾಯು ಪ್ರಯೋಗವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬರೆದಿಟ್ಕೊಳ್ಳಿ, ಈ ಪ್ರಕರಣದಲ್ಲಿ ಯಾರನ್ನು ಅರೆಸ್ಟ್ ಮಾಡಿರ್ತಾರಲ್ಲೋ ಅವರ ಮನೆಯವರು ಕೂಡ ಬಂದು ನಾಳೆ ದಿನ ಹೇಳ್ತಾರೆ, ನಮ್ಮವರು ಅಮಾಯಕರು ಅಂತೇಳಿ. ಇದೇ ಕೆಲಸ DJ ಹಳ್ಳಿಯಲ್ಲಿ ನಡೆದಿದೆ, ಇದೇ ಕೆಲಸ KG ಹಳ್ಳಿ ಗಲಾಟೆಯಲ್ಲಿ ನಡೆದಿರುವಂಥದ್ದು, ಇದೇ ಕೆಲಸ ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ನಡೆದಿದೆ. ಈಗ ಮತ್ತೊಂದು ಅಂಥದ್ದೇ ಪ್ರಕರಣ, ಚಪ್ಪಲಿಗಳ ರಾಶಿಯನ್ನು ನಾವು ಅಲ್ಲಿ ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಅಲ್ಲಿ ಜನ ಸೇರಿದ್ದಾರೆ ಅನ್ನುವಂಥದ್ದಕ್ಕೆ ಅದು ಸಾಕ್ಷಿಯನ್ನು ಹೇಳ್ತಾ ಇದೆ. ಈ ಚಪ್ಪಲಿಗಳು, ಅಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಚಪ್ಪಲಿಗಳು ಸಾಕ್ಷಿಯನ್ನು ಹೇಳ್ತಾ ಇರುವಂಥದ್ದು. ರಾತ್ರೋರಾತ್ರಿ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಒಂದು ದಾಂಧಲೆ ಎಬ್ಬಿಸ್ತಾರೆ ಅಂತೇಳಿ ಆದರೆ ಭಯದ ವಾತಾವರಣವೇ ಇಲ್ವಾ? ಅಂದರೆ ಸಮಾಜಘಾತಕ ಶಕ್ತಿಗಳಿಗೆ ಯಾವುದೇ ಭಯ ಇಲ್ಲ. ಸಮಾಜಕ್ಕೆ ಭಯ ಆಗಬೇಕು ಅನ್ನುವಂಥ ರೀತಿಯಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಭಯವನ್ನು ಸೃಷ್ಟಿಸುವಂತಹ ಇಂತಹ ಸಮಾಜಘಾತಕ ನೋಡಿ, ಅಲ್ಲಿ ಪೊಲೀಸರ ವಾಹನ ಹೋಗ್ತಾ ಇದೆ, ಲೈಟ್ ಉರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು, ಅದಕ್ಕೆ ಕಲ್ಲು ಹೊಡಿತಾರೆ. ಅಂದರೆ ಎಷ್ಟು ಧೈರ್ಯ ಇದೆ ಇಲ್ಲಿ, ಯಾವ ಸ್ವರೂಪದ ಧೈರ್ಯ ಇದೆ ಇವರಿಗೆ ಅಂತ. ಇದನ್ನು ನಿಜಕ್ಕೂ ಕೂಡ ಮಟ್ಟ ಹಾಕಬೇಕಾದಂಥ ಕೆಲಸವನ್ನು ಸರ್ಕಾರ ಮಾಡಲೇಬೇಕಿತ್ತು. ಇದು ಕೇವಲ ಇವತ್ತು BJPಯವರು ಏನು ಬೊಬ್ಬೆ ಹೊಡಿತಾ ಇದ್ದಾರೆ, ಇದು ತಾಲಿಬಾನ್ ಸರ್ಕಾರ ಅಂತೇಳಿ. ಅಲ್ಲ, ತಾಲಿಬಾನ್ ಸ್ಥಿತಿ ಅಲ್ಲ ಇದು. ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗಲೇ DJ ಹಳ್ಳಿಯಲ್ಲಿ ಗಲಭೆ ನಡೆದಿರುವಂಥದ್ದು. ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗಲೇ ಹಳೆ ಹುಬ್ಬಳ್ಳಿ ಗಲಾಟೆ ನಡೆದಿದ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಕೂಡ ಉದಯಗಿರಿಯಲ್ಲಿ ಈ ರೀತಿಯಂಥ ಗಲಭೆ ನಡೀತಾ ಇದೆ. ಹಾಗಾದರೆ ಇದು ಯಾವುದೇ ಸರ್ಕಾರಗಳಿಗೆ ಸೀಮಿತವಾಗಿರುವಂಥ ವಿಚಾರ ಅಲ್ಲ, ಇದು ಮನಸ್ಥಿತಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಉದಯಗಿರಿ ಪೊಲೀಸ್ ಠಾಣೆಯ ಅದಕ್ಕೆ ನುಗ್ಗುವಂತಹ ಪ್ರಯತ್ನವನ್ನು, ಅದಕ್ಕೆ ಕಲ್ಲು ತೂರಾಟವನ್ನು ನಡೆಸುವಂತಹ ಪ್ರಯತ್ನವನ್ನು, ಅಲ್ಲಿರುವಂತಹ ವಾಹನಗಳಿಗೆ ಕಲ್ಲು ತೂರಾಟವನ್ನು ಮಾಡುವಂಥದ್ದು, ಇದರ ಪರಿಣಾಮವಾಗಿ ಪೊಲೀಸರಿಗೆ ಗಾಯ ಆಗಿರುವಂಥದ್ದು. ಹಾಗಾದರೆ ಏನು ನಡೀತಾ ಇದೆ ನಮ್ಮಲ್ಲಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಮೊದಲಿಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಂಶಗಳನ್ನು ತೋರಿಸ್ಬೇಕು. ನೋಡಿ, ಕಲ್ಲು ತೂರಾಟದಲ್ಲಿ ಪೊಲೀಸ್ ವಾಹನಕ್ಕೆ ಕಲ್ಲು ಹೊಡೆದಿರುವಂಥದ್ದು, ಪೊಲೀಸ್ ವಾಹನಗಳು ಜಖಂಗೊಂಡಿರುವಂಥದ್ದು, ಸಾರ್ವಜನಿಕ ಆಸ್ತಿಗಳಿಗೆ ನಷ್ಟ ಆಗಿರುವಂಥದ್ದು, ಇಂತಹವರುಗಳನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ಪೊಲೀಸರು ಹೇಗೆ ಮಾಡ್ತಾರೆ? ಇದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದರೆ ತೋರಿಸ್ತೀನಿ. ಮುಸ್ಲಿಂ ಸಮಾಜಕ್ಕೆ ಹೇಳೋದು, ಗೂಂಡಾಗಿರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಇವತ್ತು ಕೋರ್ಟ್ ಇದೆ, ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಇದೆ. ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂಥ
ಇದೇನು ಪಾಕಿಸ್ತಾನ ಅಲ್ಲ, ಇದೇನು ಅಫ್ಘಾನಿಸ್ತಾನ ಅಲ್ಲ, ಇದೇನು ಬಾಂಗ್ಲಾದೇಶ ಅಲ್ಲ. ಹೇಗೆ ಬೇಕಾದ ಏನು ಬೇಕಾದ ಮಾಡೋದು. ಸಂವಿಧಾನ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡಿ. ನಾನು ಹೇಳೋದು ಮುಸ್ಲಿಂ ಸಮಾಜ, ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾ ಇದ್ದೀರಿ, ನಮ್ಮ ದೇವರುಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾ ಇದ್ದೀರಿ. ನಾವೇನಾದರೂ ಹಾಗಾದ್ರೆ ಈ ರೀತಿ ಎದ್ದರೆ ಏನಾಗ್ಬೋದು? ಇಲ್ಲಿ ಯಾರು ಎದ್ದರೆ ಏನಾಗ್ಬೋದು, ಯಾರು ಬಹಳ ಈಗ ಮಾತನಾಡುವಂತಹ ಭರದಲ್ಲಿ ಏನು ಬೇಕಾದರೂ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ಅಂತ ಹೇಳಿದ್ರೆ, ಯಾರೇ ಆದರೂ ಈ ಸಮಾಜಘಾತಕ ಶಕ್ತಿಗಳನ್ನು ನಿಗ್ರಹಿಸುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಇಲ್ಲಿ ಧರ್ಮದ ಹೆಸರಿನಲ್ಲಿ ಈ ರೀತಿಯಾಗಿ ಇವರು ಬಂದು ಗಲಭೆಯನ್ನು ಎಬ್ಬಿಸ್ತಾರೆ, ಕಲ್ಲು ತೂರಾಟವನ್ನು ನಡೆಸ್ತಾರೆ ಅಂತ ಹೇಳಿದರೆ, ಉದಯಗಿರಿ ಸ್ಟೇಷನ್ ಮುಂದೆ ಏಕಾಏಕಿ ಜನ ಸೇರಿದ್ದು ಹೇಗೆ ಅನ್ನುವಂಥದ್ದನ್ನು ನಿಮಗೆ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ನಡೆಯುವಂಥ ಸ್ಟೇಷನ್ ಮುಂದೆ ಅಷ್ಟೊಂದು ಪ್ರಮಾಣದ ಕಲ್ಲು ಹೇಗೆ ಬಂತು, ಎಲ್ಲಿಂದ ಬಂತು ಇಷ್ಟೊಂದು ಪ್ರಮಾಣದ ಕಲ್ಲು? ಏಕಾಏಕಿ ಕಲ್ಲುಗಳು ಬರ್ತವೆ, ಕಲ್ಲು ತೂರ್ತಾರೆ, ಪೊಲೀಸ್ ವಾಹನ ಬರ್ತಾ ಇದ್ರು ಕೂಡ ಕಲ್ಲು ಹೊಡಿತಾರೆ. ಮತ್ತು ವಿಶೇಷವಾಗಿ ಅಷ್ಟೊಂದು ಕಲ್ಲುಗಳನ್ನು ಸ್ಥಳಕ್ಕೆ ತಂದಿದ್ದು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ನಿಮಗೆ ಇಂಥದ್ದೇ ರೀತಿಯಾದಂಥ ವಾತಾವರಣ ಬೇರೆ ಬೇರೆ ಗಲಭೆಗಳ ಸಂದರ್ಭಗಳಲ್ಲಿ ಸಿಗುತ್ತೆ. ಸಡನ್ನಾಗಿ ಕಲ್ಲುಗಳು ಬರ್ತವೆ, ಅಷ್ಟು ರಾಶಿ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಅಷ್ಟೊಂದು ಕಲ್ಲುಗಳನ್ನು ಹಾಗಾದರೆ ಸ್ಥಳಕ್ಕೆ ಯಾರು ತರ್ತಾರೆ? DCP ಕಾರಿನ ಮೇಲೆ ಕಲ್ಲು ತೂರುವಂತಹ ಮನಸ್ಥಿತಿ ಬಂದಿದ್ದು ಹೇಗೆ ಅಂತೇಳಿ. ಅಂದರೆ ಅಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಇವ್ರುಗಳಿಗೆ? ಭಯ ಹುಟ್ಟಿಸುವಂಥ ಪೊಲೀಸ್ ವಾಹನವನ್ನೇ ಓಡಿಸ್ಕೊಂಡು ಹೋಗಬೇಕಾದಂತಹ ಭಯ ಪೊಲೀಸ್ ವಾಹನ ಬಂದಾಗ ಇಂತಹ ಕಿಡಿಗೇಡಿಗಳು ಹೆದರಿ ಓಡಬೇಕೇ ಹೊರತು ಪೊಲೀಸ್ ವಾಹನವೇ ಓಡಿ ಹೋಗಬೇಕಾದಂತಹ, ಅದನ್ನೇ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ನಮ್ಮ ಸಮಾಜದ ಸ್ವಾಸ್ಥ್ಯದಲ್ಲಿ ಏನೋ ಹಾಳಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಪರಿಗಣಿಸಬೇಕಾಗತ್ತೆ. ಯಾಕಂದರೆ ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆ ಇದು. ಈ ಪ್ರಕರಣದಲ್ಲಿ RSS BJPಯ ಕೈವಾಡ ಇದೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ನ ವಕ್ತಾರರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಉದಯಗಿರಿ ಗಲಾಟೆಯಲ್ಲಿ RSS BJPಯ ಕೈವಾಡ ಇದೆ ಅಂತ ಹೇಳ್ಕೊಂಡು ಏನು ತನಿಖಾ ಏಜೆನ್ಸಿಯನ್ನು ನಡೆಸ್ತಾರ ಇವರು? KPCC ವಕ್ತಾರರು ತನಿಖಾ ಏಜೆನ್ಸಿಯನ್ನು ನಡೆಸ್ತಾ ಇದ್ದಾರೆ. ಏನು ನಡೆದಿದೆ ಅನ್ನುವಂಥದ್ರ ಬಗ್ಗೆ ಮೊದಲಿಗೆ ಇಂತಹ ಗಲಾಟೆಗಳಲ್ಲಿ ಇವರು ರಾಜಕೀಯ ಮಾಡೋದನ್ನು ಮೊದಲು ಬಿಡಬೇಕಾಗತ್ತೆ. RSS BJP ಹುನ್ನಾರ ಅಂತೇಳಿ KPCC ವಕ್ತಾರ ಏನು ಲಕ್ಷ್ಮಣ್ ಅವರು ದೂರನ್ನು ಕೊಟ್ಟಿದ್ದಾರೆ. ಓಕೆ, ಅದರ ಮೇಲೆ ಕ್ರಮ ಕೈಗೊಳ್ಳಿ. ಹಾಗಾದರೆ ಕಲ್ಲು ತೂರಾಟ ಮಾಡಿದಂಥವ್ರು ಅವರು ಯಾರು? ಅವ್ರಿಗೆ ಹಾಗಾದರೆ ಏನು ಹುನ್ನಾರ? ವೇಷ ಬದಲಾಯಿಸಿಕೊಂಡು ಗುಂಪಿನ ಜೊತೆಗೆ ಸೇರಿಕೊಂಡು ಕಲ್ಲು ತೂರಾಟವನ್ನು ನಡೆಸಿದಾರಂತೆ. ಇದು KPCC ವಕ್ತಾರರಾಗಿರುವಂತಹ ಲಕ್ಷ್ಮಣ್ ಅವರ ಅವರ ಫೈಂಡಿಂಗ್ಸ್. ಇದು ಗಲಾಟೆ ದೊಂಬಿ ಮಾಡಲೆಂದೇ 300 ಜನ RSSನವರು ಬಂದಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಮತ್ತು ಈ ವಿಚಾರದಲ್ಲಿ ಈ ರೀತಿಯಾದಂತಹ ಏನು ಮಾಜಿ ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲೇ ಕೃತ್ಯಕ್ಕೆ ಸ್ಕೆಚ್ ಹಾಕಲಾಗಿದೆಯಾ ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಗಲಭೆ ನಡೆದು ಅಲ್ಲಿ ಇರುವಂತಹ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚೋದಕ್ಕಿಂತ ಮುಂಚಿತವಾಗಿಯೇ ಅದಕ್ಕೊಂದು ರಾಜಕೀಯದ ಬಣ್ಣವನ್ನು ಬೆರೆಸುವಂತಹ ಕೆಲಸವನ್ನು ಕಾಂಗ್ರೆಸ್ ವಕ್ತಾರರು ಮಾಡಿದ್ದಾರೆ. ಕಾಂಗ್ರೆಸ್ ವಕ್ತಾರರ ಮಾತನ್ನು ನಿಮಗೆ ತೋರಿಸ್ತೀನಿ. ಕಂಪ್ಲೇಂಟ್ ಕೊಡುವಂತದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂತ ಒಂದು ಹುನ್ನಾರವನ್ನ ಬಿಜೆಪಿ RSS ನವರೇ ಮಾಡಿದರೆ. ನನಗಿರುವಂತ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ ಸುಮಾರು 300 ಜನ RSS ನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ. ಅದ್ರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ. ನೆನ್ನೆ ಗಲಾಟೆ ಕಲ್ಲೆಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂತದ್ದು ನಮಗಿರುವಂತ ಮಾಹಿತಿ. ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ, ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂತ ಹಲ್ಕ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾರೆ. ನಾವು ಸುಮ್ಮನೆ ಇದ್ದೀವಿ ಅಂತ. ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಊಹಾಪೋಹಗಳನ್ನ ಏನು ಹೇಳಿಕೆ ಕೊಡುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಾವ್ರೆ. ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು, ಗಸ್ತಗಿರಿ ಮಾಡಬೇಕು, ಒಳಗಡೆ ತಗೋಬೇಕು. ಮೈಸೂರಿಗೆ ಯಾರನ್ನೂ ಎಂಟ್ರಿ ಕೊಡಬಾರ್ದು. ಯಾರೋ ಅಶೋಕ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳು ಇವರಿಬ್ಬರು. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾವೋ ಪಟ್ ಅಂತ ಬರ್ತಾರೆ. ಇಲ್ಲಿ ಏನು ಪ್ರಚೋದನೆ ಮಾಡುವಂಥದ್ದಕ್ಕೆ, ಬೆಂಕಿ ಹಚ್ಚುವಂಥದ್ದಕ್ಕೆ ಬರ್ತಾ ಇದ್ದಾರಾ? ಲಕ್ಷ್ಮಣ್ ಅವರು ಮಾಡಿರುವಂಥ ಆರೋಪವನ್ನು ನೋಡ್ತಾ ಇದ್ದಾಗ ಹಾಗಾದ್ರೆ ವಿರೋಧ ಪಕ್ಷದ ನಾಯಕರು ಇರುವಂಥದ್ದು ಯಾವ ಕಾರಣಕ್ಕಾಗಿ? ಕಡಲೆಪುರಿ ತಿನ್ನೋದಕ್ಕೆ ಕೂತಿರ್ತಾರ ವಿರೋಧ ಪಕ್ಷದ ನಾಯಕರು? ಹಿಂದೆ DJ ಹಳ್ಳಿ KJ ಹಳ್ಳಿಯಲ್ಲಿ ಗಲಭೆ ನಡೆದಾಗ ಸಿದ್ದರಾಮಯ್ಯನವರು ಇವರು ಕೂಡ ಹೋಗಿದ್ರಲ್ಲ, ಅವ್ರು ಹಂಗಾದ್ರೆ ಯಾವ ಕಾರಣಕ್ಕೆ ಹೋಗಿದ್ರು? ಇಂತಹ ಗಲಭೆಗಳು ನಡೆದಾಗ ಪ್ರತಿಪಕ್ಷ ನಾಯಕರುಗಳಾಗಿರುವಂಥವ್ರು ಆ ಸ್ಥಳದ ಹೋಗಿ ಪರಿಶೀಲನೆ ಮಾಡುವಂಥದ್ದು ಸಂವಿಧಾನದತ್ತವಾಗಿರುವಂಥ ಅಧಿಕಾರ. ಅದನ್ನೇ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಬ್ಬ KPCC ವಕ್ತಾರರು ಮಾತನಾಡ್ತಾರೆ ಅಂದರೆ ಯಾರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ. ಯಾರನ್ನ ಅಷ್ಟು ಬೇಗ ಇವ್ರಿಗೆ ಫೈಂಡಿಂಗ್ಸ್ ಹೆಂಗೆ ಸಿಕ್ತು? ನನಗೆ ಖಚಿತ ಮಾಹಿತಿ ಇದೆ ಅಂತ ಹೇಳ್ತಾರೆ. ಏನು ಖಚಿತ ಮಾಹಿತಿ ಇದೆ ಅವ್ರಿಗೆ? ಹಾಗಾದರೆ ಅದಕ್ಕೆ ಪೂರಕವಾಗಿರುವಂಥ ಸಾಕ್ಷಿಗಳನ್ನು ಅವ್ರಿಗೆ ಕೊಡಿಸ್ಬೇಕಲ್ವಾ?
ಏನು ಬೇಕಿದ್ರೂ ಆರೋಪವನ್ನು ಇನ್ನೊಂದು ಆರೋಪವನ್ನು ಮಾಡಿದ ತಕ್ಷಣವೇ ಕೇಸ್ ಅಲ್ಲಿಗೆ ಮುಚ್ಚಿ ಹೋಗ್ಬಿಡುತ್ತಾ. ಇಲ್ಲಿ ರಾಜಕೀಯದ ಕಚ್ಚಾಟವೂ ಕೂಡ ನಡೀತಾ ಇದೆ. ಉದಯಗಿರಿ ಗಲಾಟೆಯಲ್ಲೂ ಕೂಡ ರಾಜಕೀಯದ ಬೇಳೆ ಬೇಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಅದೇ ಕೆಲಸವನ್ನು ಮಾಡ್ತಿದ್ದಾರೆ, ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೃತ್ಯ ಸ್ಥಳಕ್ಕೆ ಬೆಳಗ್ಗೆ ಪ್ರತಾಪ್ ಸಿಂಹ, ಮಧ್ಯಾಹ್ನ ಆರ್ ಅಶೋಕ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರು ಭೇಟಿ ಕೊಟ್ಟಿದ್ದಾರೆ, ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಆಡಿರುವಂತಹ ಮಾತುಗಳನ್ನು ಗಮನಿಸಿದಾಗ ಇದು ತಾಲಿಬಾನ್ ರೀತಿಯದ್ದು ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಅಶೋಕ್ ಭೇಟಿಗೆ ಅವಕಾಶ ಮಾಡಿಕೊಡದಂತೆ ಮನವಿಯನ್ನು ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ರು. ಪ್ರತಿಪಕ್ಷ ನಾಯಕರು ಬರೋದಕ್ಕೆ ಬಿಡಬಾರ್ದು ಅಂತ ಹೇಳಿ. ಆದರೆ ಪ್ರತಿಪಕ್ಷ ನಾಯಕರಿಗೆ ಈ ರೀತಿಯಾಗಿ ಹೋಗುವಂಥ ಅವಕಾಶಗಳು ಇದ್ದಾವೆ. ಅದು ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಅವರ ಭೇಟಿಗೆ ಪೊಲೀಸರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದಲೇ ಘಟನೆಯ ಬಗ್ಗೆ ಮಾಹಿತಿಯನ್ನು ಆರ್ ಅಶೋಕ್ ಅವರು ಕೂಡ ಪಡ್ಕೊಂಡಿದ್ದಾರೆ. ಏನು ನಡೆದಿದೆ ಅಂತ ಹೇಳುವಂಥದ್ದನ್ನು ಅವರು ತಿಳ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ನಡೆಸಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು ಈ ಗಲಭೆಯ ಬಗ್ಗೆ ಏನೇನು ಹೇಳ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನ ರಕ್ಷಣೆ ಮಾಡುವಂತ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ. 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು, ಒಂದು ವೇಳೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರೆ ಸ್ಥಾಪನೆಯಾಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತ ತೋರಿಸ್ತಾ ಇದೆ. ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ. ಯು ಹ್ಯಾವ್ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್. ಈಸ್ ದ ಮ್ಯಾನ್ ಹೂ ಇಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್ ಅಂಡ್ ನ್ಯೂ ಸೆನ್ಸ್. ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಅವಕಾಶ ಕೊಡದೆ ಇದಕ್ಕೆ ಕ್ಯಾತ್ಮನಹಳ್ಳಿಗೆ ಹೋಗಿ ಆ ಹಳ್ಳಿಕಟ್ಟೆ ಮೇಲೆ ಯುವಕರನ್ನೆಲ್ಲ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನನ್ನು ಬೈದು ಹೋಗುವಂತ ಕೆಲಸವನ್ನ ಮಾಡಿದ್ದಾನೆ ಇವನು ಪ್ರತಾಪ್ ಸಿಂಹ ಅನ್ನುವಂತ ವ್ಯಕ್ತಿ. ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೇನೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ. ಸರ್, ಈಗ ರಾಜಣ್ಣ ಅವ್ರು ಹೇಳ್ತಾರೆ ಪೊಲೀಸರದೇ ತಪ್ಪು, ಆರೋಪಿನ ಆ ಸ್ಟೇಷನ್ ಕರ್ಕೊಂಡು ಹೋಗಬಾರ್ದಾಗಿತ್ತು. ತಪ್ಪು ಯಾರು ಸರಿ ಅಂತ ಹೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವರು ಕಾನೂನು ಪ್ರಕಾರ ಏನ್ ಮಾಡಿರ್ತಾರೋ ಅದನ್ನ ಮಾಡಿರ್ತಾರೆ. ಒಂದ್ ವೇಳೆ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ. ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರು ರಾಜಣ್ಣ ಅಂತ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ಮತ್ತೆ ಥೂ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ, ಅದು ಏನ್ ಪೊಲೀಸ್ ಅಧಿಕಾರಿ IPS ಅಧಿಕಾರಿಗಳಿರ್ತಾರೆ, ಕಾನ್ಸ್ಟೇಬಲ್ಗಳಿರ್ತಾರೆ, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ಗಳು, ಕೆಟ್ಟ ಪದಗಳಲ್ಲಿ ಬೈದಿರೋ ಅಂತದ್ದು. ಅಂದ್ರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವ್ ಇಷ್ಟು ದಿನದಿಂದ ಏನ್ ಹೇಳಿದ್ರಿ ಹಾಗಾರೆ? ಇಲ್ಲಿ KN ರಾಜಣ್ಣ ಅವರ ಮಾತನ್ನು ಕೇಳಿದ್ರೆ ನಿಜಕ್ಕೂ ಕೂಡ ತಮಾಷೆ ಅನಿಸುತ್ತೆ ಮತ್ತು ಆಶ್ಚರ್ಯ ಅನಿಸುತ್ತೆ ಮತ್ತು ನಮ್ಮ ಮಂತ್ರಿಗಳ ಯೋಚನೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. 99% ಮುಸಲ್ಮಾನರು ಇದ್ದ ಕ್ಷಣ ಅಲ್ಲೊಬ್ಬ ಹಿಂದೂ ಆರೋಪಿಯಾಗಿದ್ದಾನೆ ಅಂತ ತಕ್ಷಣ ಆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಬಾರ್ದು ಅಂತೇಳಿ. ಆದರೆ ನಾಳೆ ದಿವಸ ಇದೇ ಲಾಜಿಕ್ಕನ್ನು ಹಿಂದೂ ಸಂಘಟನೆಗಳವರು ಕೇಳ್ತಾರೆ. ಹಾಗಾದ್ರೆ ಹಿಂದೂಗಳು 99% ಇರುವಲ್ಲಿ ಒಬ್ಬ ಮುಸ್ಲಿಂ ಆರೋಪಿಯನ್ನ ಹೆಂಗೆ ಪೊಲೀಸ್ ಸ್ಟೇಷನ್ಗೆ ತಂದು ಕೂರಿಸಿದೆ ಅಂದ್ಕೊಂಡು ಅಲ್ಲಿ ಹಿಂದೂಗಳು ಬಂದು ಗಲಾಟೆ ಎಬ್ಬಿಸಿದ್ರೆ ಇದೇ ಲಾಜಿಕ್ಕನ್ನು KN ರಾಜಣ್ಣ ಅವರು ಅಪ್ಲೈ ಮಾಡ್ತಾರಾ? ಇಲ್ಲಿ ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಆಡಳಿತ ನಡೆಸುವಂಥವ್ರಿಗೆ ಏನನ್ನು ಬೇಕಿದ್ರೂ ಹೇಳ್ಬೋದು, ಹೇಗಾದರೂ ಸರಿ. ತಪ್ಪನ್ನ ಈಗ ಪೊಲೀಸರು ತಲೆ ಮೇಲೆ ಕಟ್ಟಿದ್ದಾರೆ. ಅಲ್ಲ, ಪೊಲೀಸ್ ಠಾಣೆಗೆ ನುಗ್ಗುವಂತಹ ಪ್ರಯತ್ನವನ್ನ, ಕಲ್ಲು ತೂರಾಟವನ್ನು ನಡೆಸುವಂತಹ ಪ್ರಯತ್ನವನ್ನ ಮಾಡಿರ್ತಕ್ಕಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳೋದು ಬಿಟ್ಬಿಟ್ಟು ಪೊಲೀಸರದ್ದೇ ತಪ್ಪು ಅಂತ ಹೇಳಿಕೊಂಡು ಶರಾ ಬರೆದ್ರೆ, ಆಡಳಿತದಲ್ಲಿದ್ದವರೇ ಇಂತಹ ಶರಾ ಬರೆದ್ರೆ ನ್ಯಾಯ ಎಲ್ಲಿಂದ ಸಿಗೋದಕ್ಕೆ ಸಾಧ್ಯ? ಪೊಲೀಸರು ಹೇಗೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ? ಈ ರೀತಿಯಾಗಿ ಇಲ್ಲಿ ನಡೆದಿರುವಂಥ ಒಂದೊಂದು ಗಲಾಟೆಯನ್ನು ನೋಡ್ತಾ ಹೋದ್ರೆ ಪದೇ ಪದೇ ದೊಂಬೆ ಆಗ್ತಾ ಇರುವಂಥದ್ದು ಯಾಕೆ ಅನ್ನುವ ಪ್ರಶ್ನೆ ನಾವು ಕೇಳಲೇಬೇಕಾಗುತ್ತೆ. DJ ಹಳ್ಳಿ, KJ ಹಳ್ಳಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಂದಿಟ್ಟು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿತ್ತು. ಅವತ್ತು ಒಬ್ಬ ಶಾಸಕನ ಮನೆಯನ್ನು ಸುಡಲಾಯಿತು. ಶಾಸಕನ ಮನೆಯನ್ನು ಸುಟ್ಟರು, ಅಷ್ಟೇ ಅಲ್ಲದೆ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟರು. ಇಷ್ಟೆಲ್ಲವೂ ಕೂಡ ಆಯಿತು. ಹಳೆ ಹುಬ್ಬಳ್ಳಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕಾರಣಕ್ಕಾಗಿ ಗಲಭೆ ನಡೆಯುತ್ತೆ. ಅಲ್ಲೂ ಕೂಡ ಅನೇಕರನ್ನ ಬಂಧಿಸಲಾಗುತ್ತೆ. ನಂತರ ಆ ಬಂಧನದ ನಂತರ ಏನು ಹೇಳ್ತಾರೆ? ನಮ್ಮವರು ಅಮಾಯಕರು.
ಈಗ ಮೈಸೂರಿನ ಉದಯಗಿರಿಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಾಗಿ ದೊಂಬಿ ಎಬ್ಬಿಸುವಂತಹ ಕೆಲಸ ನಡೆದಿದೆ. ಹಾಗಾದರೆ ಇಲ್ಲಿ ತಪ್ಪು ಯಾರದ್ದು? ಧರ್ಮಕ್ಕೆ ಅವಹೇಳನವೆಂದು ಕಾನೂನನ್ನು ಕೈಗೆತ್ತಿಕೊಳ್ಳುತ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ? ಧರ್ಮಕ್ಕೆ ಅವಹೇಳನ ಆದರೆ ಅದನ್ನು ಖಂಡಿಸಲೇಬೇಕು. ಅದಕ್ಕೆ ಕಾನೂನು ಇದೆ. ಕಾನೂನಿನ ಪ್ರಕಾರವಾಗಿ ಯಾರು ಅವಹೇಳನ ಮಾಡಿಸಿದಾರಲ್ಲ ಅಂಥವರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕು. ಪೊಲೀಸರ ಮೇಲೆ ದಾಳಿ ಮಾಡುವಷ್ಟು ಧೈರ್ಯ ಇವರಿಗೆ ಎಲ್ಲಿಂದ ಬಂತು? ಹೇಗೆ ಬರ್ತಾ ಇದೆ? ನಮ್ಮ ಸಮಾಜವನ್ನು ಅಲುಗಾಡಿಸ್ತಕ್ಕಂತಹ ಪ್ರಯತ್ನವನ್ನು, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಪ್ರಯತ್ನವನ್ನು ಇವರು ಹೇಗೆ ಮಾಡ್ತಾರೆ? 3 ಪ್ರಕರಣಗಳಲ್ಲೂ ಕೂಡ ಪೊಲೀಸ್ ಠಾಣೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಕೂಡ ಗಂಭೀರವಾದಂತಹ ವಿಚಾರ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಕಾಗೋದಿಲ್ಲ. ಅದನ್ನು ಆಚರಣೆಗೆ ತರಬೇಕು ಅಂತ ಹೇಳಿದ್ರೆ ಪೊಲೀಸ್ ಠಾಣೆಗಳಿಗೆ ಮೊದಲಿಗೆ ಭದ್ರತೆಯನ್ನು ಕೊಡಿಸಬೇಕಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಆರೋಪಿಯನ್ನ ತಮಗೊಪ್ಪಿಸಿ ಅಂತ ಕೇಳ್ತಾನೆ ಉದ್ರಿಕ್ತರು ದಾಂಧಲೆಯನ್ನು ಮಾಡ್ತಾರೆ. ಅಂದರೆ ನಮ್ಮ ರಿಪಬ್ಲಿಕ್ ಏನಾಗಿದೆ ಅಂತೇಳಿ, ನಮ್ಮ ದೇಶ ಏನಾಗಿದೆ ಅಂತೇಳಿ, ಪ್ರಜಾಪ್ರಭುತ್ವ ಏನಾಗಿದೆ ಅಂತೇಳಿ ಉದ್ರಿಕ್ತರು ಬರ್ತಾರೆ, ಆರೋಪಿಯನ್ನು ನಮ್ಮ ಕೈಗೆ ಒಪ್ಪಿಸಿ. ಈ ರೀತಿಯಾಗಿ ಕೇಳ್ತಾ ಇರುವಂತಹ ಒಂದು ವಾತಾವರಣ ನಮ್ಮಲ್ಲಿ ಸೃಷ್ಟಿ ಆಗ್ತಿದೆ. ಅಥವಾ ಆರೋಪಿ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಈ ರೀತಿಯಾದಂತಹ ವದಂತಿಗಳನ್ನು ಹಬ್ಬಿಸುವಂತಹ ಕೆಲಸ, ಆನಂತರ ಗಲಾಟೆ ನಡೆಸುವಂಥದ್ದು. ಧರ್ಮ ರಕ್ಷಣೆಯ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದು ಯಾರು? ಇವರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ? ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಗಲಭೆ ನಡೆದಿದೆ. ನಾನು ಆಗಲೇ ಹೇಳಿದೆ, 2 ಉದಾಹರಣೆಗಳನ್ನು ಹೇಳಿದೆ. ಅವರಿದ್ದಾಗಲೂ, ಬಿಜೆಪಿಯ ಸರ್ಕಾರ ಇದ್ದಾಗಲೂ ಕೂಡ ಗಲಭೆ ನಡೆದಿದೆ. ಇವರಿದ್ದಾಗಲೂ ಕೂಡ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಗಲಭೆ ನಡೆಯುತ್ತೆ. ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇರ್ತಾರೆ ಹೊರತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಧಾರ್ಮಿಕ ಮುಖಂಡರು ಇಂತಹ ಕಿಡಿಗೇಡಿ ಕೃತ್ಯಗಳನ್ನು ಖಂಡಿಸ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ರಾಜಕೀಯವನ್ನು ಬದಿಗಿಟ್ಟು ಇಂತಹ ಕೋಮು ಪ್ರಚೋದಿತ ಗಲಭೆಗಳನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ನಿಜಕ್ಕೂ ಕೂಡ ಮೈಸೂರಿನಲ್ಲಿ ಆಗಿರುವಂತಹ ಗಲಭೆಯನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಯಾರ್ಯಾರು ಕಲ್ಲು ಹೊಡೆದಿದ್ದಾರಲ್ಲ ಅಂಥವರುಗಳನ್ನು ಹಿಡಿದು ಅವ್ರನ್ನ ಶಿಕ್ಷಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಲೇಬೇಕು. ಇಂತಹ ಪ್ರಕರಣಗಳನ್ನು ಕೈ ಬಿಡೋದು ಅಂತೇಳಿ ಯಾರೋ ಪ್ರಭಾವಿಗಳು ನಂತರ ಪತ್ರ ಬರೆದು ಅದರ ಪ್ರಕಾರವಾಗಿ ಪ್ರಕರಣಗಳನ್ನು ಕೈ ಬಿಡೋದಲ್ಲ, ಪರಿಶೀಲನೆ ಮಾಡೋದಲ್ಲ, ಬದಲಿಗೆ ಇಂಥವ್ರನ್ನ ಶಿಕ್ಷೆ ಗುರಿಪಡಿಸಿದರೆ ಮಾತ್ರ ಮುಂದೆ ಪೊಲೀಸ್ ಠಾಣೆಗಳಿಗೆ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯ. ಪೊಲೀಸರು ಭದ್ರವಾಗಿದ್ದರೆ ಮಾತ್ರ ಸಮಾಜವು ಕೂಡ ಸುಭದ್ರವಾಗಿರೋದಕ್ಕೆ ಸಾಧ್ಯ ಇರುವಂಥದ್ದು. ಪೊಲೀಸರನ್ನೇ ಭಯಭೀತಗೊಳಿಸಿದರೆ ಸಮಾಜದ ಸ್ವಾಸ್ಥ್ಯಕ್ಕೂ ಕೂಡ ಅದು ಅಪಾಯಕಾರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ.